ಭಾರತದ ಮಾತಿಗೆ ತಲೆಬಾಗಿದ ಶ್ರೀಮಂತ ರಾಷ್ಟ್ರ ಸ್ನೇಹಕ್ಕಾಗಿ ತನ್ನ ದೇಶದ ನಿಯಮ ಬದಲಿಸಿತ. ಮೋದಿಯ ಆ ಒಂದು ಮಾತಿಗೆ ಇಷ್ಟು ಬೆಲೆನಾ? ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗ್ತಿರುವಂತಹ ಪ್ರಮುಖ ವಿಚಾರಗಳಲ್ಲಿ ಕಾತರ್ನಲ್ಲಿ ಭಾರತೀಯ 8 ಜನರಿಗೆ ಗಲ್ಲು ಶಿಕ್ಷೆಯನ್ನು ಏನು ವಿಧಿಸಲಾಗಿತ್ತು ಅದು ಹೆಚ್ಚು ಚರ್ಚೆಗೆ ಕಾರಣವಾಗಿತ್ತು. ಇಂತಹ ಸಂದರ್ಭದಲ್ಲಿ ಭಾರತ ಒಂದು ಮನವಿಯನ್ನು ಕೂಡ ಮಾಡಿತ್ತು. ಅದೇನಪ್ಪ ಅಂದರೆ ಅವರಿಗೆ ವಿಧಿಸಿರುವಂತಹ ಶಿಕ್ಷೆಯನ್ನು ವಾಪಸ್ ತೆಗೆದುಕೊಳ್ಳಿ ಎನ್ನುವಂತಹ ಮಾತನ್ನು. ಇದೀಗ ಭಾರತದ ಮಾತಿಗೆ ಮನ್ನಣೆ ಸಿಕ್ಕಿದ್ದು ಅವರಿಗೆ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದಾರೆ. ಅದೆಲ್ಲದಕ್ಕೂ ಅತಿ ಮುಖ್ಯವಾದದ್ದು ಅಂದರೆ ಮೋದಿಯವರು ಅದರ ಅಧ್ಯಕ್ಷರು, ಏನು ಕಾತರ್ನ ಅಧ್ಯಕ್ಷರಿಗೆ ಇದ್ದಾರೆ, ಅವರಿಗೆ ಒಂದು ಮಾತನ್ನು ಹೇಳಿದರು. ಆ ಮಾತು ಯಾವುದು? ಮೋದಿಯವರ ಮಾತಿಗೆ ಇಷ್ಟೊಂದು ಬೆಲೆನಾ? ಏನದು? ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿದೆ ಈ ಕಾತರ್ ಏನಿದೆ ಅಲ್ಲಿ ಎಷ್ಟು ಕಠಿಣ ನಿಯಮಗಳಿವೆ ಅನ್ನುವಂತಹದ್ದು. ಆದರೂ ಕೂಡ ಭಾರತಕ್ಕಾಗಿ ಅಂತಹ ಕಠಿಣ ನಿಯಮಗಳನ್ನು ಬದಲಿಸಿಕೊಂಡಿದೆ. ಹೌದು ಸ್ನೇಹಿತರೆ, ಕಾತರ್ನಲ್ಲಿ ಕೆಲಸ ಮಾಡುತ್ತಿದ್ದ 8 ಭಾರತೀಯರಿಗೆ ಶಿಕ್ಷೆಯನ್ನು ನೀಡಿತು. ಅದು ಕೂಡ ಮರಣದಂಡನೆಯನ್ನು. ಅದರಲ್ಲಿಯೂ ವಿಶೇಷವಾಗಿ ರಾಷ್ಟ್ರಪತಿಗಳ ಸ್ಮರಣ ಪ್ರಶಸ್ತಿ ಏನಿದೆ ಅದನ್ನು ಪಡೆದಂತಹ ಕ್ಯಾಪ್ಟನ್ ನವತೇಜ್ ಗಿಲ್ ಮತ್ತು ಕ್ಯಾಪ್ಟನ್ ಸೌರವ್ ವಸಿಷ್ಠ, ಕಮಾಂಡರ್ ಪೂರ್ಣೇಂದು ತಿವಾರಿ, ಅಮಿತ್ ನಾಗಪಾಲ್, SK ಗುಪ್ತಾ, BK ವರ್ಮಾ, ಸುಗುಣಾಕರ್ ಪಕಾಲ ಮತ್ತು ಸೆಲರ್ ರಾಗೇಶ್ ಅವರಿದ್ದರು. ಅದೇ ಕಾರಣಕ್ಕೆ ಈ ಸುದ್ದಿ ಹೆಚ್ಚು ಸುದ್ದಿಯಲ್ಲಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇಂತಹ ಸುದ್ದಿಯಲ್ಲಿರುವಂತಹ ಘಟನೆಗೆ ಕಾರಣವಾಗಿದ್ದು ಅವರಿಗೆ ಮರಣದಂಡನೆಯನ್ನು ವಿಧಿಸಿದ್ದಾರೆ ಎನ್ನುವಂತಹ ಮಾತು. ಅದೇ ಕಾರಣಕ್ಕೆ ಭಾರತದ ಎಂಬಸಿ ಏನಿದೆ, ರಾಯಭಾರಿ ಹೇಳಿತ್ತು, ಅಂದರೆ ಕಾತರ್ಗೆ ಅವರಿಗೆ ಕೊಟ್ಟಿರುವ ಶಿಕ್ಷೆನ ವಾಪಸ್ ತೆಗೆದುಕೊಳ್ಳಿ ಎನ್ನುವಂಥದ್ದು. ಇದೀಗ ಭಾರತದ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದು ಅವರಿಗೆ ನೀಡಿದಂತಹ ಏನು ಗಲ್ಲು ಶಿಕ್ಷೆ ಇದೆ ಅದನ್ನು ವಾಪಸ್ ಪಡೆದುಕೊಂಡಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಭಾರತದ ಬಲಿಷ್ಠತೆ ಮತ್ತು ಮೋದಿಯವರ ಒಂದು ತಾಕತ್ತು ಅಂತಲೇ ಹೇಳ್ಬಹುದು. ಸ್ನೇಹಿತರೆ, ಅಷ್ಟಕ್ಕೂ ಆ ಪ್ರಕರಣ ಏನು? ಈ 8 ಜನರನ್ನು ಬಂಧಿಸಿದ್ದೇಕೆ? ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡಿದ್ಯಾಕೆ? ಅದೆಲ್ಲವನ್ನು ಹೇಳೋದಕ್ಕೂ ಮುಂಚೆ ಈ ಕಾತರ್ ಬಗ್ಗೆ ಒಂಚೂರು ಹೇಳ್ತೀವಿ, ಕೇಳಿಬಿಡಿ. ಕಾತರ್ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ. ಇಲ್ಲಿ ಯಥೇಚ್ಛವಾಗಿ ಸಿಗುವ ತೈಲ ಮತ್ತು ನೈಸರ್ಗಿಕ ಅನಿಲವೇ ಈ ದೇಶದ ಶ್ರೀಮಂತಿಕೆಯ ರಹಸ್ಯ. ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ತಲಾ ಆದಾಯ $1,28,000. ಎಷ್ಟು ಸ್ನೇಹಿತರೆ? $1,28,000 ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 91 ಲಕ್ಷಕ್ಕೂ ಹೆಚ್ಚು. ಅಂದರೆ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಸರಾಸರಿ ದುಡಿಯುವ ಹಣ ಅಷ್ಟು, ಅಂದರೆ 91 ಲಕ್ಷ. ಇಲ್ಲಿನ ಅಧಿಕೃತ ಭಾಷೆ ಅರಬಿಕ್ ಆದರೂ ಕೂಡ ಇಂಗ್ಲೀಷನ್ನು ಬಳಸ್ತಾರೆ. ಮುಸ್ಲಿಂ ದೇಶವಾಗಿರುವ ಈ ಕಾತರ್ನಲ್ಲಿ ಆನುವಂಶಿಕ ರಾಜಪ್ರಭುತ್ವವಿದೆ. ಇಲ್ಲಿನ ರಾಜನನ್ನು ಎಮೀರ್ ಅಂತ ಕರೆಯುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನು ಕಾತರ್ನ ರಾಜಧಾನಿ ದೋಹಾ. ಇಲ್ಲಿನ ಕರೆನ್ಸಿ ರಿಯಲ್ ಆಗಿದ್ದು ಚಿಕ್ಕ ದೇಶವಾಗಿದ್ದರೂ ಕೂಡ 158ನೇ ಸ್ಥಾನದಲ್ಲಿ ಇದೆ. ಇದು ಸೌದಿ ಅರೇಬಿಯಾದ ಜೊತೆ ಗಡಿಯನ್ನು ಹಂಚಿಕೊಂಡಿದ್ದು ಹಲವು ಕಡೆ ಕೆಲವೊಂದು ಗಡಿಗಳನ್ನು ಹೊಂದಿಕೊಂಡಿದೆ. ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಮಹಿಳೆಯರಿಗಿಂತ ಪುರುಷರು 3 ಪಟ್ಟು ಹೆಚ್ಚಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಅಂದರೆ ಜಸ್ಟ್ ಇಲ್ಲಿ ವಾಸ ಇರೋದು 27 ಲಕ್ಷ ಜನರಷ್ಟೇ. ಅದರಲ್ಲಿ ಮಹಿಳೆಯರು ಕೇವಲ 7 ಲಕ್ಷ ಇದ್ದಾರೆ. ಅಂದರೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಅನುಪಾತವನ್ನು ನೋಡಿದರೆ ನಿಮಗೆ ತಿಳಿಯುತ್ತೆ, 1000 ಪುರುಷರಿಗೆ ಕೇವಲ 250 ಹೆಣ್ಣು ಮಕ್ಕಳಿದ್ದಾರೆ. ಮತ್ತೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, 1000 ಗಂಡು ಮಕ್ಕಳಿಗೆ ಕೇವಲ 250 ಹೆಣ್ಣು ಮಕ್ಕಳಿದ್ದಾರೆ. ಅಂದರೆ ನಮ್ಮ ಭಾರತದಲ್ಲಿ ಈಗ 1000 ಮಕ್ಕಳೇನಿದ್ದಾರೆ ಅವರಿಗೆ ಗಂಡು ಮಕ್ಕಳಿರೋರಿಗೆ ಹೆಣ್ಣು ಮಕ್ಕಳಿರುವಂಥ ಸಂಖ್ಯೆ 930. ನಾವು ಇದಕ್ಕೆ ತುಂಬ ಕಡಿಮೆ ಇದೆ ಅಂತ ಅಂದ್ಕೊಳ್ತೀವಿ. ಬಟ್ ಅವರ ಕಥೆ ಏನು? ಇದಕ್ಕೂ ಒಂದು ಕಾರಣ ಇದೆ. ಏನಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಏನು ಈ ಕಾತರ್ ಇದೆ, ಈ ಕಾತರ್ನಲ್ಲಿ 80ಕ್ಕೂ ಹೆಚ್ಚು % ವಲಸಿಗರಿದ್ದಾರೆ. ಅಂದರೆ ಅಲ್ಲಿಗೆ ಹೋಗುವಂತಹ ವಲಸಿಗರು ಏನಿರ್ತಾರೆ ಆಲ್ಮೋಸ್ಟ್ ಹುಡುಗರೇ ಹೋಗ್ತಾರೆ. ಸೊ ಆ ಕಾರಣದಿಂದ ಅಲ್ಲಿ ಮಹಿಳೆಯರಿಗಿಂತ ಪುರುಷರು ಜಾಸ್ತಿ ಇರುವಂಥದ್ದು ನಿಮಗೆ ಗೊತ್ತಿದೆ. ಸ್ನೇಹಿತರೆ, ಸದ್ಯ ವಿಶ್ವದ ಶ್ರೀಮಂತ ದೇಶ ಎನಿಸಿಕೊಂಡಿರುವ ಕಾತರ್ 2ನೇ ಮಹಾಯುದ್ಧಕ್ಕೂ ಮುಂಚೆ ತುಂಬ ಬಡತನವನ್ನು ಹೊಂದಿತ್ತು. ಮೀನುಗಾರಿಕೆ ಹೇರಳವಾಗಿತ್ತು. ಅಲ್ಲಿ ಸಿಗುವಂತಹ ಅವಳೆಗಳೇ ಅಂದರೆ ಮುತ್ತುಗಳೇನಿರ್ತವೆ ಅದೇ ಆದಾಯದ ಮೂಲವಾಗಿತ್ತು. 1940ರ ದಶಕದಲ್ಲಿ ತೈಲ ನಿಕ್ಷೇಪಗಳು ಕಂಡುಬರ್ತವೆ. ಆ ಬಳಿಕ ಇದರ ಬೆಳವಣಿಗೆ ಭರ್ಜರಿಯಾಗಿತ್ತು. ಅಂದರೆ ಈ ತೈಲ ನಿಕ್ಷೇಪದಿಂದ ಇಂದು ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಶ್ರೀಮಂತ ರಾಷ್ಟ್ರವಾಗಿದೆ. ಅಂದರೆ ಅಮೆರಿಕ ಕೂಡ ಇದರಷ್ಟು ಶ್ರೀಮಂತ ರಾಷ್ಟ್ರವಲ್ಲ, ಅಂದರೆ ಪರ್ಸೆಂಟೇಜಲ್ಲಿ ಒಬ್ಬರ ತಲಾ ಆದಾಯ ಎಷ್ಟಿರುತ್ತೆ ಆ ರೀತಿಯಾಗಿ ಇಡೀ ವಿಶ್ವದಲ್ಲೇ ಅತಿ ಶ್ರೀಮಂತ ರಾಷ್ಟ್ರ ಈ ಕತಾರ್ ಅಂತ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಇನ್ನು ನಿಮ್ಗೆ ಹೇಳಿದಂತೆ 94% ಜನರೇನಿದ್ದಾರೆ ಅವರು ವಿದೇಶಿಗರೇ ಆಗಿರ್ತಾರೆ. ಇನ್ನು ಸಂಪೂರ್ಣ ರಾಜಪ್ರಭುತ್ವವಿದ್ದು ಇಲ್ಲಿ ರಾಜನೇ ಬಾಸ್. ಹೌದು, ಕಾತರ್ನಲ್ಲಿ ಸಂಪೂರ್ಣ ರಾಜಪ್ರಭುತ್ವ ಇದೆ. ಅಂದರೆ ರಾಜ ಆದಮೇಲೆ ಅವನ ಮಗನೇ ಬರ್ತಾನೆ. ಸೊ 19ನೇ ಶತಮಾನದಿಂದ ಇಲ್ಲಿಯವರೆಗೂ ಆಲ್ ತಾಣಿ ಎನ್ನುವಂತಹ ವಂಶಸ್ಥರೇನಿದ್ದಾರೆ ಅವರೇ ಕೂಡ ಇಲ್ಲಿ ರಾಜವಂಶವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇದಷ್ಟೇ ಅಲ್ಲದೆ ವಿಶ್ವದ ಪ್ರತಿಷ್ಠಿತ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳೇನಿದೆ, ಈ ಕಾತರ್ ಏರ್ವೇಸ್ ಇರ್ಬೋದು, ಅಲ್ ಜೀರಾ
ಎನ್ನುವಂತಹ ಮಾಧ್ಯಮ ಸಂಸ್ಥೆ ಏನಿದೆ ಅದು ಕೂಡ ಇಲ್ಲಿನದ್ದೇ ಆಗಿದೆ. ಇನ್ನು ಈ ಮಿಡಲ್ ಈಸ್ಟ್ ಕಂಟ್ರಿಗಳು ಅಂತ ನಾವೇನು ಕರಿತೀವಿ, ಅದರಲ್ಲಿ ಫಿಫಾ ವರ್ಲ್ಡ್ ಕಪ್ಪನ್ನು ಆಯೋಜಿಸಿದ ಒಂದೇ ಒಂದು ಕಂಟ್ರಿ ಯಾವುದು ಅಂದರೆ ಈ ಕಾತಾರ್ ಆಗಿದೆ. ಇನ್ನು ಈ ಕಾತಾರ್ ವಿಚಾರಕ್ಕೆ ಬರೋದಾದರೆ ಅಮೆರಿಕದೊಂದಿಗೆ ಈ ಕಾತಾರ್ ಉತ್ತಮ ಸಂಬಂಧವನ್ನು ಹೊಂದಿದೆ. ಅಂದರೆ ಅಮೆರಿಕದಲ್ಲಿ ಉತ್ಪಾದನೆಯಾಗುವ ಬಹುತೇಕ ವೆಪನ್ಸ್ಗಳೇನಿದೆ ಇವೆಲ್ಲವೂ ಕೂಡ ಕಾತಾರ್ಗೆ ಹೋಗುತ್ತೆ. ಆ ಕಾರಣದಿಂದ ಅಮೆರಿಕದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದೆ. ಆದರೆ ಇದರ ಬಗ್ಗೆ ಇರುವಂತಹ ಒಂದೇ ಒಂದು ಕೆಟ್ಟ ವಿಚಾರ ಏನಪ್ಪ ಅಂದರೆ ಕಾತಾರ್ ಎನ್ನುವಂತಹದ್ದು ಉಗ್ರಗಾಮಿಗಳಿಗೆ ಅಥವಾ ಭಯೋತ್ಪಾದಕರಿಗೆ ಸಪೋರ್ಟ್ ನೀಡುತ್ತೆ ಎನ್ನುವಂತಹದ್ದು. ಇದೆಲ್ಲವನ್ನ ಸೈಡಿಗಿಟ್ಟರೆ ಭಾರತದೊಂದಿಗೆ ಹೇಗಿದೆ ಅಂದರೆ ಭಾರತದೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಭಾರತ ಸರ್ಕಾರ ಏನು ಹೇಳಿದರೂ ಕೂಡ ಮರು ಮಾತನಾಡೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಸೌದಿ ಅರೇಬಿಯಾ ಇರಬಹುದು, ಈ ಕಾತಾರ್ ಇರಬಹುದು, ಇಲ್ಲಿ ಎಷ್ಟು ಕಠಿಣ ನಿಯಮಗಳು ಇರ್ತವೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದರೆ ಒಮ್ಮೆ ಒಂದು ನಿಯಮ ಅಂದರೆ ಒಂದು ಕಾನೂನನ್ನು ಮಾಡಿದರೆ ಅದಕ್ಕೆ ಏನಾದರೂ ಶಿಕ್ಷೆಯನ್ನು ವಿಧಿಸಿದರೆ ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ. ಅಂತಹ ಒಂದು ರಾಷ್ಟ್ರ ಭಾರತದ ಮಾತಿಗೆ, ಅದರಲ್ಲೂ ವಿಶೇಷವಾಗಿ ಮೋದಿಯವರ ಮಾತಿಗೆ 8 ಜನರಿಗೆ ಏನು ಗಲ್ಲು ಶಿಕ್ಷೆಯನ್ನು ನೀಡಿತು ಅದನ್ನು ವಾಪಸ್ ಪಡೆದುಕೊಂಡಿದೆ. ಹಾಗಾದರೆ ಮೋದಿಯವರು ಇವರು ಎಲ್ಲಿ ಭೇಟಿಯಾದರು ಅಂತ ನಿಮಗೆ ಗೊತ್ತಿದೆ. ಮೊನ್ನೆ ಅಷ್ಟೇ ನಡೆದಂತಹ G20 ಮೀಟಿಂಗ್ ಏನಿತ್ತು ಆ ಸಭೆಯಲ್ಲಿ ಸೌದಿಯ ಏನು ರಾಜ ಇದ್ದಾರೆ ಅವ್ರು ಬಂದಿದ್ದರು ಕೂಡ, ಇಲ್ಲಿ ಮೋದಿಯವರು ಕೂಡ ಬಂದಿದ್ದರು. ಈ ವಿಚಾರದ ಬಗ್ಗೆ ಮಾತನಾಡಿದರು. ಅವರಿಬ್ಬರು ಕೂತ್ಕೊಂಡು ಈಗ 8 ಜನರಿಗೆ ನೀವು ಏನು ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದೀರಾ, ಅವರು ನಮ್ಮ ಭಾರತೀಯರು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರು. ಅದೇ ಕಾರಣಕ್ಕೆ ಇದೀಗ ಅವರಿಗೆ ನೀಡಿರುವಂತಹ ಗಲ್ಲು ಶಿಕ್ಷೆಯನ್ನು ವಾಪಸ್ ಪಡೆಯಲಾಗಿದೆ. ಹಾಗಾದರೆ ಅಷ್ಟಕ್ಕೂ ಇವರು 8 ಜನರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದೇಕೆ ಅಂತ ನೋಡೋದಾದರೆ ಸ್ನೇಹಿತರೆ, ಈ ಏನು ಕಾತಾರ್ನ ರಾಜಧಾನಿ ಇದೆಯಲ್ಲ ದೋಹಾ, ಅಲ್ಲಿ ಆಲ್ ದಹ್ರಾ ಎನ್ನುವಂತಹ ಒಂದು ಕಂಪನಿ ಇದೆ. ಇಲ್ಲಿ 8 ಜನ ಭಾರತೀಯರು ಕೆಲಸ ಮಾಡ್ತಿದ್ರು. ಈ ಕೆಲಸದ ವೇಳೆ ಅತ್ಯಾಧುನಿಕ ಸಬ್ಮರೀನ್ ಏನಿದೆ ಅದರ ರಹಸ್ಯವನ್ನು ಭಾರತಕ್ಕಲ್ಲ ಇಸ್ರೇಲ್ಗೆ ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಆರೋಪವನ್ನು ಮಾಡಲಾಗಿತ್ತು. ಮತ್ತು ಅದರ ಬಗ್ಗೆ ಹೆಚ್ಚು ತನಿಖೆಯನ್ನು ಮಾಡಲಿಲ್ಲ. ಅದು ಡೈರೆಕ್ಟ್ ಎಲ್ಗೋಯ್ತು, ಕೋರ್ಟ್ಗೆ ಹೋಯಿತು, ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಬಟ್ ಇದರಲ್ಲಿ ನಮಗೆ ಭಾರತಕ್ಕೆ ಬೇಕಾದಂತಹ ಪ್ರಮುಖರು ಇರುವಂತಹ ಕಾರಣಕ್ಕೆ ಭಾರತ ಏನು ಮಾಡಿತ್ತು ಅಂದರೆ ಒಂದು ಮನವಿಯನ್ನು ಮಾಡಿತ್ತು, ಇವರನ್ನು ಏನು ನೀವು ಶಿಕ್ಷೆ ಕೊಟ್ಟಿದ್ದೀರಾ ಇದನ್ನು ತೆಗಿರಿ ಅಂತ. ಅದರಲ್ಲೂ ವಿಶೇಷವಾಗಿ ಮೋದಿಯವರು G20ಗೆ ಸೌದಿ ಕಾತಾರ್ನ ಅಧ್ಯಕ್ಷರು ಏನಿದ್ದಾರೆ ಅವ್ರು ಬಂದಾಗ, ರಾಜ ಏನು ಬಂದಾಗ ಹೇಳಿದ್ದಂತಹ ಮಾತನ್ನು ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಬಲಿಷ್ಠವಾಗಿದೆ. ಆ ಕಾರಣಕ್ಕೆ ಇದೀಗ ಅವರಿಗೆ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಲಾಗಿದೆ. ಇನ್ನು ಈ ಘಟನೆ ಯಾವಾಗ ನಡೆದಿತ್ತು ಅಂದರೆ ನಿಮಗೆ ಗೊತ್ತಿರೋ 2022 ಆಗಸ್ಟ್ನಲ್ಲಿ ನಡೆದಿತ್ತು. ನಮ್ಮ ದೇಶದಲ್ಲಿ ಏನು ನ್ಯಾಯಾಲಯದಲ್ಲಿ ಪ್ರೊಸೀಜರ್ ಮಾಡ್ತೀವೋ ಅದೇ ಪ್ರೊಸೀಜರನ್ನು ಕೂಡ ಇದೇ ಮಾಡಿತ್ತು. ಸೊ 2 ವರ್ಷದ ಬಳಿಕ ಇದೀಗ ಇದಕ್ಕೆ ಒಂದು ತೀರ್ಮಾನವನ್ನು ಕೊಡಲಾಗಿತ್ತು. ಬಟ್ ಅದನ್ನು ಬದಲಿಸಲು ಕೂಡ ಆಗಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ಯಾರು ಅಂದರೆ ಮೋದಿ ಅಂದರೆ ತಪ್ಪಲ್ಲ. ಯಾಕಂದರೆ ಮೋದಿಯವರು ಈ ಹಿಂದೆ G20 ಸಮಯದಲ್ಲಿ ನಾನು ಏನು ಹೇಳಿದ್ದೆ ಅದೇ ರೀತಿ ಅವರು ಮಾತನಾಡಿದರು. ಅದೇ ಕಾರಣಕ್ಕೆ ಇದೀಗ ಅದನ್ನು ಬದಲಿಸಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅದೇನಾದರೂ ಆಗಲಿ ಭಾರತವಂತೂ ಬಲಿಷ್ಠ ಆಗ್ತಿದೆ. ಅದರಲ್ಲೂ ಕೂಡ ಮೋದಿ ನಾಯಕತ್ವದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ. ಯಾಕಂದರೆ ಅತ್ಯಂತ ಕಠಿಣ ಕಾನೂನುಗಳನ್ನು ಪಾಲಿಸುವಂತಹ ರಾಷ್ಟ್ರವೇ ಕೂಡ ಈಗ ಭಾರತಕ್ಕಾಗಿ, ಭಾರತದ ಸ್ನೇಹಕ್ಕಾಗಿ ತನ್ನ ನಿಯಮನ ಬದಲಿಸುತ್ತೆ ಅಂದರೆ ಗ್ರೇಟ್ ಅಲ್ವಾ. ಇನ್ನು ಇತ್ತೀಚೆಗೆ ಹಲವು ವಿಚಾರಗಳಲ್ಲೂ ಕೂಡ ಈ ರಷ್ಯಾ ಪ್ರಧಾನಿ ಕೂಡ ಮೋದಿಯವರ ಬಗ್ಗೆ ಮಾತನಾಡ್ತಿದ್ದಾರೆ. ಒಟ್ಟಿನಲ್ಲಿ ಭಾರತ ಬಲಿಷ್ಠ ಆಗ್ತಾ ಇದೆ. ಅದಕ್ಕೆ ಕಾರಣ ಮೋದಿಯವರ ನಾಯಕತ್ವ ಅಂದರೂ ತಪ್ಪಲ್ಲ ಸ್ನೇಹಿತರೆ. ಅದೇನಾದರೂ ಆಗಲಿ ನಮ್ಮ ಭಾರತೀಯರಿಗೆ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದಾರೆ ಅನ್ನೋದೇ ಒಂದು ವಿಶೇಷ. ಆದರೆ ಇನ್ನೊಂದು ಮಾಹಿತಿ ಕೂಡ ಇದೆ, ಇವರಿಗೆ ಭಾರತದಲ್ಲಿ ಶಿಕ್ಷೆ ಆಗಬಹುದಾ ಎನ್ನುವಂತಹ ಮಾತುಗಳು ಕೇಳಿಬರ್ತಿದೆ. ಅದೆಲ್ಲವನ್ನು ನಾವು ಕಾದು ನೋಡಬೇಕಾಗಿದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.